ಗಿಲ್ಲಿ ಹೊಸ ಸಿನಿಮಾ ಪೈರಸಿ ಅಡ್ಡಿಯಾಯ್ತಾ? ಮಂಡ್ಯದ ಮಣ್ಣಿನ ಘಮಘಮಿಸುವ ಸುವಾಸನೆ, ಹಳ್ಳಿಯ ಸರಳ ನಗು, ಹೊಲದ ಬೆವರಿನ ಸತ್ಯ ಮತ್ತು ನೈಸರ್ಗಿಕ ಹಾಸ್ಯ ಈ ಎಲ್ಲವನ್ನೂ ಒಂದೇ ವ್ಯಕ್ತಿತ್ವದಲ್ಲಿ ಕಾಣ್ಬೇಕು ಅಂದರೆ ಅದು ಗಿಲ್ಲಿ ನಟ. ಅವರ ಮೂಲ ಹೆಸರು ಮಳವಳ್ಳಿ ನಟರಾಜ್. ಇಂದು ಅವರು ಕನ್ನಡಿಗರ ಮನಸ್ಸಿನಲ್ಲಿ ಕೇವಲ ಒಬ್ಬ ರಿಯಾಲಿಟಿ ಶೋ ವಿಜೇತರಲ್ಲ, ಒಂದು ಪ್ರೇರಣೆಯ ಪ್ರತೀಕವಾಗಿ ನಿಂತಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿಜೇತರಾಗಿ ಹೊರಹೊಮ್ಮಿದ ನಂತರ ಅವರ ಜೀವನದಲ್ಲಿ ದೊಡ್ಡ ತಿರುವು ಬಂದಿದೆ. ಅಭಿಮಾನಿಗಳ ಪ್ರೀತಿ, ಜನರ ವಿಶ್ವಾಸ ಮತ್ತು ಮಾಧ್ಯಮಗಳ ಗಮನ ಎಲ್ಲವೂ ಒಂದೇ ಸಮಯದಲ್ಲಿ ಅವರ ಕಡೆ ಹರಿದು ಬಂದಿದೆ. ಈಗ ಅವರು ನಾಯಕನಾಗಿ ಅಭಿನಯಿಸಿರುವ ಸೂಪರ್ ಹಿಟ್ ಚಿತ್ರ ಇದೇ ಫೆಬ್ರವರಿ 27-26ರಂದು ರಾಜ್ಯಾಂತರ ಬಿಡುಗಡೆಯಾಗುತ್ತಿದೆ. ಈ ಸಿನಿಮಾ ಅವರ ಕರಿಯರ್ನ ಮತ್ತೊಂದು ಹೆಜ್ಜೆಯಷ್ಟೇ ಅಲ್ಲ, ಇದು ಹಳ್ಳಿಯಿಂದ ಹೀರೋವರೆಗೆ ನಡೆದ ಪಯಣದ ಸಾಂದರ್ಭಿಕ ಘಟ್ಟ. ಬಿಗ್ ಬಾಸ್ ಕನ್ನಡ ಸೀಸನ್ 12 112 ದಿನಗಳ ಕಾಲ ನಡೆದ ಅತಿ ರೋಚಕ ಮತ್ತು ಸ್ಪರ್ಧಾತ್ಮಕ ಸೀಸನ್ ಆಗಿತ್ತು. ಕಿಚ್ಚ ಸುದೀಪ್ ಅವರ ನಿರೂಪಣೆಯಲ್ಲಿ ನಡೆದ ಈ ಕಾರ್ಯಕ್ರಮ ಜನವರಿ 27-26ರಂದು ಭವ್ಯ ಗ್ರ್ಯಾಂಡ್ ಫಿನಾಲೆಯೊಂದಿಗೆ ಮುಕ್ತಾಯವಾಯಿತು. ಆರಂಭದಲ್ಲಿ 24 ಸ್ಪರ್ಧಿಗಳು ಮನೆ ಪ್ರವೇಶಿಸಿದ್ದರು. ಪ್ರತಿದಿನವೂ ಹೊಸ ಟಾಸ್ಕ್ಗಳು, ಭಾವನಾತ್ಮಕ ಕ್ಷಣಗಳು, ವಾದ ವಿವಾದಗಳು, ಸ್ನೇಹಗಳು ಮತ್ತು ಸ್ಪರ್ಧಾತ್ಮಕ ಮನೋಭಾವ ಇವೆಲ್ಲವೂ ಪ್ರೇಕ್ಷಕರನ್ನು ಕುತೂಹಲದಿಂದ ಕೂರಿಸಿತು. ಈ ಎಲ್ಲ ಒತ್ತಡದ ನಡುವೆ ಗಿಲ್ಲಿ ನಟ ತಮ್ಮ ನೈಜತೆಯನ್ನು ಕಾಪಾಡಿಕೊಂಡರು. ಅವರು ಯಾರನ್ನೂ ಅನುಕರಿಸಲಿಲ್ಲ, ತಮ್ಮ ವ್ಯಕ್ತಿತ್ವವನ್ನು ಬದಲಿಸಲಿಲ್ಲ. ಮಂಡ್ಯದ ಶೈಲಿಯಲ್ಲಿ ಮಾತನಾಡಿದರು, ತಮ್ಮದೇ ರೀತಿಯಲ್ಲಿ ಹಾಸ್ಯ ಮಾಡಿದರು ಮತ್ತು ಸಾಮಾನ್ಯ ವ್ಯಕ್ತಿಯ ಪ್ರತಿನಿಧಿಯಾಗಿ ಕಾಣಿಸಿಕೊಂಡರು. ಪ್ರೇಕ್ಷಕರು ಅವರಲ್ಲಿ ತಮ್ಮನ್ನೇ ಕಂಡರು. ಇದೇ ಕಾರಣಕ್ಕೆ ಅವರು ಮೊದಲ ವಾರದಿಂದಲೇ ಅಭಿಮಾನಿಗಳ ಹೃದಯ ಗೆದ್ದರು. ಕೆಲ ವರದಿಗಳ ಪ್ರಕಾರ 37ರಿಂದ 50 ಮತಗಳವರೆಗೆ ಅವರಿಗೆ ಲಭಿಸಿದ್ದವೆಂದು ಹೇಳಲಾಗಿದೆ. ಇದು ಕೇವಲ ಗೆಲುವಲ್ಲ, ಇದು ಜನಮತದ ಪ್ರಬಲ ಅಭಿವ್ಯಕ್ತಿ. ಫೈನಲ್ನಲ್ಲಿ ರಕ್ಷಿತಾ ಶೆಟ್ಟಿ ಮೊದಲ ರನ್ನರ್ ಆಗಿ, ಅಶ್ವಿನಿ ಗೌಡ ಎರಡನೇ ರನ್ನರ್ ಆಗಿ ಹೊರಹೊಮ್ಮಿದರು. ಕಾವ್ಯ ಶೈವ, ಮ್ಯೂಟೆಂಟ್ ರಘು ಮತ್ತು ಧನುಷ್ ಗೌಡ ಇತರ ಫೈನಲಿಸ್ಟ್ಗಳಾಗಿದ್ದರು. ಗಿಲ್ಲಿ ನಟ ಅವರು ₹50 ಲಕ್ಷ ನಗದು ಬಹುಮಾನ ಪಡೆದರು. ಅದಕ್ಕೆ ಜೊತೆಗೆ ಕಿಚ್ಚ ಸುದೀಪ್ ಅವರು ಹೆಚ್ಚುವರಿ ₹10 ಲಕ್ಷವನ್ನು ಉಡುಗೊರೆಯಾಗಿ ನೀಡಿದರು. ಹೊಸ ಮಾರುತಿ ಸುಜುಕಿ ಕಾರು ಕೂಡ ಅವರಿಗೆ ಲಭಿಸಿತು. ಕೆಲವು ವರದಿಗಳ ಪ್ರಕಾರ ಜಮೀನು ಬಹುಮಾನವೂ ದೊರೆತಿದೆ ಎಂದು ಹೇಳಲಾಗಿದೆ. ಆದರೆ ಈ ಎಲ್ಲಾ ಬಹುಮಾನಗಳಿಗಿಂತ ಅಮೂಲ್ಯವಾದದ್ದು ಅವರಿಗೆ ಸಿಕ್ಕ ಜನರ ಆಶೀರ್ವಾದ. ಹಾಸ್ಯ ಅವರ ಸಹಜ ಗುಣ. ಅದನ್ನೇ ಆಧಾರ ಮಾಡಿಕೊಂಡು ಅವರು ಕಾಮಿಡಿ ಕಿಲಾಡಿಗಳು ಸೀಸನ್ 4ರಲ್ಲಿ ರನ್ನರ್ ಅಪ್ ಆಗಿ ಗುರುತಿಸಿಕೊಂಡರು. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಬೆಸ್ಟ್ ಎಂಟರ್ಟೈನರ್ ಪ್ರಶಸ್ತಿ ಪಡೆದು ತಮ್ಮ ಬಹುಮುಖ ಪ್ರತಿಭೆಯನ್ನು ತೋರಿಸಿದರು. ಲಂಗೋಟಿ ಮ್ಯಾನ್ 2024 ಚಿತ್ರದಲ್ಲಿ ಅಭಿನಯಿಸಿದ ಅವರು ದರ್ಶನ್ ಅಭಿನಯದ ದ ಡೆವಿಲ್ 2025 ಚಿತ್ರದಲ್ಲೂ ಗಮನಾರ್ಹ ಪಾತ್ರ ನಿರ್ವಹಿಸಿದರು. ಸಣ್ಣ ಪಾತ್ರಗಳಿಂದ ಆರಂಭವಾದ ಅವರ ಸಿನಿ ಪಯಣ ಇಂದು ನಾಯಕನ ಸ್ಥಾನಕ್ಕೆ ತಲುಪಿದೆ. ಇದು ಒಂದು ದಿನದಲ್ಲಿ ನಡೆದ ಸಾಧನೆಯಲ್ಲ, ವರ್ಷಗಳ ಪರಿಶ್ರಮದ ಫಲ. ಗಿಲ್ಲಿ ನಟರನ್ನು ವಿಭಿನ್ನವಾಗಿಸುವುದು ಅವರ ನೈಜತೆ ಮತ್ತು ಪ್ರಾಮಾಣಿಕತೆ. ಬಿಗ್ ಬಾಸ್ ಮನೆಯಲ್ಲಿ ಅವರು ತೋರಿಸಿದ ಶಾಂತಿ, ಸಹನೆ ಮತ್ತು ಹಾಸ್ಯ ಪ್ರಜ್ಞೆ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿತು. ಒತ್ತಡದ ಪರಿಸ್ಥಿತಿಯಲ್ಲೂ ಹಾಸ್ಯ ಮಾಡುವ ಸಾಮರ್ಥ್ಯ ಅವರಿಗೆ ವಿಶೇಷ ಗುರುತನ್ನು ನೀಡಿತು. ಅವರು ಯಾರಿಗೂ ಕೆಡಕು ಬಯಸದೆ ತಮ್ಮ ಆಟವನ್ನು ನೈಜವಾಗಿ ಆಡಿದರು. ಮಂದ್ಯದ ಭಾಷೆಯ ಬಳಕೆ, ಹಳ್ಳಿಯ ಶೈಲಿ, ಸರಳ ನಡೆ ಇವೆಲ್ಲವೂ ಅವರನ್ನು ಜನರ ಹತ್ತಿರ ತಂದವು. ಅವರು ತೋರಿಸಿದ ಸಂದೇಶ ಸ್ಪಷ್ಟ: ಯಶಸ್ಸು ಪಡೆಯಲು ನೈಜತೆ ಬಿಟ್ಟುಕೊಡಬೇಕಾಗಿಲ್ಲ. ಈಗ ಸೂಪರ್ ಹಿಟ್ ಚಿತ್ರದ ಮೂಲಕ ಅವರು ನಾಯಕನಾಗಿ ಹೊಸ ಅಧ್ಯಾಯ ಆರಂಭಿಸಿದ್ದಾರೆ. ವಿಜಯಾನಂದ ಅವರ ನಿರ್ದೇಶನದಲ್ಲಿ ಮತ್ತು ಜಿ. ಉಮೇಶ್ ಅವರ ನಿರ್ಮಾಣದಲ್ಲಿ ಮೂಡಿಬಂದಿರುವ ಈ ಚಿತ್ರ ಕಾಮಿಡಿ ಮತ್ತು ಥ್ರಿಲ್ಲರ್ ಮಿಶ್ರಣವಾಗಿದೆ. ವಿ. ನಾಗೇಂದ್ರ ಪ್ರಸಾದ್ ಅವರ ಸಂಗೀತ ಚಿತ್ರಕ್ಕೆ ರಂಜಕತೆಯನ್ನು ನೀಡಿದೆ. ಗೌರವ್ ಶೆಟ್ಟಿ, ಶ್ವೇತಾ ವಿ, ಸಾಧು ಕೋಕಿಲ, ಪ್ರಮೋದ್ ಶೆಟ್ಟಿ, ಡ್ರ್ಯಾಗನ್ ಮಂಜು, ಟೆನ್ನಿಸ್ ಕೃಷ್ಣ, ಕರಿ ಸುಬ್ಬು ಮತ್ತು ಗಿರಿ ಸೇರಿದಂತೆ ಅನೇಕ ಅನುಭವಿ ಕಲಾವಿದರು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಕಥೆಯನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸದಿದ್ದರೂ ವಿಭಿನ್ನ ಕಾರಣಗಳಿಗೆ ಓಡುತ್ತಿರುವ ಕೆಲವು ಪಾತ್ರಗಳ ಸುತ್ತ ಕಥೆ ಸಾಗುತ್ತದೆ ಎಂದು ತಿಳಿಸಲಾಗಿದೆ. ಹಾಸ್ಯ ಮತ್ತು ಸಸ್ಪೆನ್ಸ್ ಅನ್ನು ಸಮಾನವಾಗಿ ಮಿಶ್ರಣ ಮಾಡಿ ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡಲು ಚಿತ್ರತಂಡ ಪ್ರಯತ್ನಿಸಿದೆ. ರನ್ನಿಂಗ್ ಸಕ್ಸಸ್ಫುಲಿ ಎಂಬ ಟ್ಯಾಗ್ಲೈನ್ ಬಿಡುಗಡೆಗೂ ಮುಂಚೆಯೇ ಸೇರಿಸಿದ್ದು ನಿರ್ಮಾಪಕರ ಆತ್ಮವಿಶ್ವಾಸವನ್ನು ತೋರಿಸುತ್ತದೆ. ಗಿಲ್ಲಿ ನಟಲ ಪಯಣವು ಇಂದಿನ ಯುವಕರಿಗೆ ಸ್ಪಷ್ಟ ಸಂದೇಶ ನೀಡುತ್ತದೆ. ನಾವು ಎಲ್ಲಿ ಹುಟ್ಟಿದ್ದೇವೆ ಎಂಬುದಕ್ಕಿಂತ ನಾವು ಎಷ್ಟು ಶ್ರಮಿಸುತ್ತೇವೆ ಎಂಬುದೇ ಮುಖ್ಯ. ಹಳ್ಳಿಯ ಹುಡುಗನೊಬ್ಬ ತನ್ನ ಭಾಷೆ, ತನ್ನ ಮಣ್ಣಿನ ಗುರುತು ಮತ್ತು ತನ್ನ ನೈಜತೆಯನ್ನು ಕಾಪಾಡಿಕೊಂಡು ಇಂದು ನಾಯಕನಾಗಿ ದೊಡ್ಡ ಪರದೆ ಮೇಲೆ ಕಾಣಿಸಿಕೊಳ್ಳುತ್ತಿದ್ದಾನೆ.
ಇದು ಕೇವಲ ವೈಯಕ್ತಿಕ ಸಾಧನೆಯಲ್ಲ, ಇದು ಸಮೂಹದ ಹೆಮ್ಮೆ. ಮಂಡ್ಯದ ಜನರಿಗೆ ಇದು ಗೌರವದ ಕ್ಷಣ, ಕನ್ನಡಿಗರಿಗೆ ಇದು ಸಂತಸದ ಸುದ್ದಿ. ಈ ಫೆಬ್ರವರಿ 27ರಂದು ಕುಟುಂಬ ಸಮೇತ ಥಿಯೇಟರಿಗೆ ತೆರಳಿ ಸೂಪರ್ ಹಿಟ್ ಚಿತ್ರವನ್ನು ನೋಡಿ ಬೆಂಬಲಿಸೋಣ. ಪೈರಸಿ ತಪ್ಪಿಸೋಣ. ಟಿಕೆಟ್ ಕೊಂಡು ಸಿನಿಮಾ ನೋಡುವುದೇ ಕಲಾವಿದರ ಪರಿಶ್ರಮಕ್ಕೆ ನಿಜವಾದ ಗೌರವ. ನಮ್ಮ ಕನ್ನಡ ಚಿತ್ರರಂಗವನ್ನು ಬೆಳೆಸಲು ನಾವು ಕೈಜೋಡಿಸಬೇಕು. ಗಿಲ್ಲಿ ನಟರ ಈ ಹೊಸ ಅಧ್ಯಾಯ ಯಶಸ್ವಿಯಾಗಲಿ ಎಂದು ಹಾರೈಸೋಣ. ಅವರ ಪಯಣ ಇನ್ನಷ್ಟು ಎತ್ತರ ತಲುಪಲಿ. ಹಳ್ಳಿಯಿಂದ ಹೀರೋವರೆಗೆ ಬಂದ ಈ ಕಥೆ ಇನ್ನೂ ಅನೇಕ ಅಧ್ಯಾಯಗಳನ್ನು ಬರೆಯಲಿ.